ಬಸವಣ್ಣ ಕರುಣಿಸುವೆ ಕರುಣಾಳು ಬಸವಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನು, ಕೋಳಿ ಒಂದು ಗುಟಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿರ್ದಡಿ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾರಣ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಸುಪರಿಚಿತವಾದ ವಚನ. ಬಹಳ ಜನರಿಗೆ ಪರಿಚಯ ಇದೆ. ಇದು ಸಾಮಾನ್ಯವಾಗಿ ದಾಸೋಹದ ವಿಷಯ ಬಂದಾಗ ಈ ವಚನ ಹೇಳಲಾರದೆ ಯಾರು ಮುಕ್ತಾಯ ಮಾಡೋದಿಲ್ಲ. ಕಾಗೆ ಅನ್ನುವಂತಹದ್ದು ಒಂದು ಚಾಂಡಾಲ ಪಕ್ಷಿ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರು ಪರಂಪರೆಯಲ್ಲಿ. ರಾಮಾಯಣದಲ್ಲಿ ಅದಕ್ಕೊಂದು ಕಥೆ ಬರೆದು ಅದಕ್ಕೆ ಆ ಕಣ್ಣು, ಕಾಗೆ ಕಣ್ಣು ಒಂದು ಸ್ವಲ್ಪ ವಿಶೇಷ ವಿಚಿತ್ರ ಇರುತ್ತೆ. ಒಂದೇ ಕಣ್ಣಿರುತ್ತಂತಲ್ ಕಾಗೆ, ಹೌದಾ? ಒಂದೇ ಕಣ್ಣ ಎರಡು ಕಣ್ಣ? ಹಾ, ಅದೇ ಆ ಕಡೆ ಒಳ್ಳಾಡುತ್ತೆ, ಈ ಕಡೆ. ಅದಕ್ಕೆ ರಾಮಾಯಣದಾಗ ಬಹಳ ಕೆಟ್ಟದಾಗ ಕತೆ ಬರೆದಿದ್ದಾರೆ. ಅದು ನಡಿಲಿಕ್ಕೆ ಸಾಧ್ಯವಿಲ್ಲ. ಪಕ್ಷಿಗಳು ಸಾಮಾನ್ಯವಾಗಿ ಅಂತ ಕೆಲಸ ಮಾಡಲ್ಲ. ಆದ್ರೆ ಈ ಕವಿಗಳಿಗೆ ಏನ್ ಕಲ್ಪನೆ ಬರೆಯುವಾಗ ಏನ್ ಕಲ್ಪನೆ ಬರುತ್ತೋ ಬರೆದು ಬಿಡ್ತಾರೆ. ಇಂತಹ ಕಾಗೆಯನ್ನ ಅದೊಂದು ಅಪಶಕುನದ ಪಕ್ಷಿ, ಚಾಂಡಾಲ ಪಕ್ಷಿ ಅಂತ ಎಲ್ಲ ಕರೆದಂತಹ. ಆದ್ರೆ ಬಸವಣ್ಣನವರು ಅದರಲ್ಲಿರ್ತಕ್ಕಂತಹ ವಿಶೇಷ ಗುಣವನ್ನ ಗುರುತಿಸಿದ್ರು. ಕಾಗೆ ಚಾಂಡಾಲ ಪಕ್ಷಿ ಅಲ್ಲ, ಅದೊಂದು ದಾಸೋಹ ಪಕ್ಷಿ. ಯಾಕಂದ್ರೆ ಬೇರೆ ಪ್ರಾಣಿಗಳು ಕೆಲವು, ಈ ನಾಯಿ ತಗೊಳ್ಳಿ ಅಥವಾ ಬೇರೆ ಯಾವ್ದಾದ್ರು ಕೆಲವು ಪ್ರಾಣಿಗಳು ಎರಡನ್ನು ಕೂಡಿಸಿ ಆಹಾರ ಹಾಕಿದ್ರೆ ಜಗಳ ಆಡ್ತಾವ. ಜಗಳ ಆಡೋದು, ತಿನ್ನಕ್ಕೆ ತೊಂದರೆ ಮಾಡೋದೆಲ್ಲ ಮಾಡ್ತಿರ್ತಾವ. ಆದ್ರೆ ಕಾಗೆ ಹಂಗಲ್ವಂತೆ. ಅನ್ನ ಚೆಲ್ಲಿದ್ರೆ ಏನಾದ್ರೂ ಕಂಡ್ರೆ ಕಾ 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 ಜೋರಾಗಿ ಸಪ್ಪಳ ಮಾಡಿ ಬೇರೆ ಪಕ್ಷಿಗಳನ್ನ, ಅಂದ್ರೆ ಬೇರೆ ತನ್ನ ಬಳಗವನ್ನೆಲ್ಲ, ಅದಕ್ಕೆ ಕಾಗೆ ಬಳಗ ಅಂತ ಕರೀತಾರೆ. ಬಹಳ ಜನ ಯಾರು ಸೇರಿಸ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅಥವಾ ಓಡಾಡ್ತಿರ್ತಾರೆ, ಅವ್ರನ್ನ ಕಾಗೆ ಬಳಗ ಅಂತ ಕರಿತಿರ್ತಾರೆ. ಅಂದ್ರೆ ಅವ್ರು ಯಾರನ್ನೂ ಬಿಡೋದಿಲ್ಲ. ಎಲ್ಲರೂ ಬನ್ನಿ ಅಂತ ಮನುಷ್ಯ ಕರೆದ ಹಾಗೆ ಕಾಗೆ ಕರೆಯುತ್ತೆ ಎನ್ನುವಂತದ್ದು. ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನು, ಅಂದ್ರೆ ಒಂದಗುಳ ಕಂಡ್ರೆ ತನ್ನ ಬಳಗವನ್ನೆಲ್ಲ ಕೂಗಿ ಕರೆಯುತ್ತೆ. ಕೋಳಿ ಒಂದು ಕುಟುಕ ಕಂಡಡೆ ಅಥವಾ ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ. ಕೋಳಿ ನೋಡಿ ಮೇಯ್ತಿರ್ಬೇಕಾದ್ರೆ ಎಲ್ಲಾ ಮರಿಗಳನ್ನ ಆಟ ಆಡಿಸ್ಕೊಂಡು ಕರ್ಕೊಂಡು ಮೇಯ್ತಿರುತ್ತೆ. ಕೋಳಿ ಒಂದು ಗುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿರ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾರಣ ಕೂಡಲ ಸಂಗಮ ದೇವ. ಮನುಷ್ಯನೇ ಸಂಘಜೀವಿ, ಮನುಷ್ಯನಿಗೆ ಸಂಘ ಬಿಟ್ಟು ಬದುಕಕ್ಕಾಗಲ್ಲ. ಆದ್ರಿಂದನೇ ಇವನು ಕುಟುಂಬದ ವ್ಯವಸ್ಥೆ ಮಾಡ್ಕೊಂಡ, ಕುಟುಂಬದಲ್ಲಿ ಅನೇಕ ಸಂಬಂಧಗಳನ್ನ ರಚನೆ ಮಾಡ್ಕೊಂಡ. ಮೊದಲು ಮನುಷ್ಯ ಕುಟುಂಬದ ವ್ಯವಸ್ಥೆ ಮಾಡ್ಕೊಳಕ್ ಮುಂಚೆ ಎಷ್ಟೋ ಸಾವಿರ ವರ್ಷಗಳು ಬೇರೆ ಪ್ರಾಣಿಗಳ ಹಾಗೆ ಬದುಕಿರಬಹುದು, ಬದುಕಿಲ್ಲ ಅಂತ ಏನಲ್ಲ. ಈಗಲೂ ಈ ಗೋರಿಲ್ಲಗಳು ಅಂತ ಇರ್ತವೆ, ಅವು ಮನುಷ್ಯನ ತರನೇ ಇರ್ತವೆ, ಆದ್ರೆ ಮಾತಾಡಕ್ ಬರಲ್ಲ. ಅವು ಸಾಮಾನ್ಯವಾಗಿ ಆಫ್ರಿಕಾದ ಕಾಡುಗಳಲ್ಲಿ ಆ ಕಡೆ ಹೆಚ್ಚು ಕಾಣುತ್ತವೆ. ನಮ್ಮಲ್ಲಿ ಗೋರಿಲ್ಲಗಳು ಇದ್ದಂಗಿಲ್ಲ, ಆ ಕಡೆ ಇದಾವ. ಗೋರಿಲ್ಲಗಳಂದ್ರೆ ಮನುಷ್ಯರ ತರನೇ ಇರ್ತವೆ, ಸಿಕ್ಕಾಪಟ್ಟೆ ದಪ್ಪ ಇರ್ತವೆ. ಈ ಕೋತಿಗಳಿಗೆ ನೀವೇನ್ ಕೆಂಪಂಗೆ ಅಂತ ಇರ್ತೀರಿ, ಇಷ್ಟಕ್ಕೆ ನೀವು ಬಹಳ ವಿಶೇಷ ವಿಚಿತ್ರ ಅನ್ಕೊಂತೀರ. ಸ್ವಲ್ಪ ದೊಡ್ಡ ಮಂಗ ಬಂತಂದ್ರೆ, ದೊಡ್ಡ ಕೋತಿ ಬಂತಂದ್ರೆ, ಆ ಗೋರಿಲ್ಲಗಳೇನಿದಾವಲ್ಲ ಅವು 200 kg ವರೆಗೂ ಇರ್ತವೆ. ಅಂದ್ರೆ ಅಷ್ಟು ಉದ್ದ ಮತ್ತು ದಪ್ಪ ಎಲ್ಲ ಇರುತ್ತೆ. ಅವು ಬೇಟೆ ಆಡ್ತವೆ, ಆದ್ರೆ ಮನುಷ್ಯನ ತರ ಮಾತಾಡಕ್ ಬರಲ್ಲ.
ಮನುಷ್ಯರ ತರ ಜೀವನ ಅಲ್ಲ ಅವುಗಳದ್ದು. ಮಾತಾಡಕೋಲ್ಲ, ಎರಡ್ ಕಾಲ ಮೇಲೆ ನಿಂತ್ಕೊಂಡು ಎರಡ್ ಕಾಲ ಮೇಲೆ ಓಡ್ತವೆ, ಎಲ್ಲ ಮಾಡ್ತವೆ. ಆದ್ರೆ ಮನುಷ್ಯನ ತರ ಏನು ಕುಟುಂಬ ವ್ಯವಸ್ಥೆ ಆಗ್ಲಿ ಏನು ಮಾಡ್ಕೊಳಕ್ ಬರ್ತಾ ಇಲ್ಲ. ಈ ಮನುಷ್ಯನು ಕೂಡ ಹಾಗೆ ಗೋರಿಲ್ಲಾ ಅವಸ್ಥೆಯಲ್ಲಿ ಎಷ್ಟೋ ವರ್ಷಗಳ ಕಾಲ ಬದುಕಿರ್ಬಹುದು. ಆಮೇಲೆ ಇವನಿಗೆ ಗೊತ್ತಾಯ್ತು ಈ ತರ ಇದ್ರೆ ನಾವು ಸರಿಯಾಗಿ ಬದುಕಕ್ ಆಗಲ್ಲ. ಜೊತೆಗೆ ಮಾನವ ಮಗು ಅಸಹಾಯಕವಾಗಿರುತ್ತೆ ಬಹಳ. ಈಗ ಒಂದು ಯಾವ್ದಾದ್ರು ಕುರಿ ಮರಿ ಅಥವಾ ಆಡು ಮರಿ, ಹಸು, ಕರು ಹಾಕಿದ್ರೆ ಕೆಲವೇ ಹೊತ್ತಿನಲ್ಲಿ ಅದು ಎದ್ದು ತಾಯಿ ಹಾಲು ಕುಡಿಯೋದಕ್ಕೆ ಶುರು ಮಾಡುತ್ತೆ. ನೀವ್ ಯಾರು ಕುಡಿಸದೆ ಹೋದ್ರು ಕೂಡ ಅದು ಹೇಳಕ್ ಪ್ರಯತ್ನ ಪಡುತ್ತೆ. ಇದು ಹಸು ಕೂಡ ತಾಯಿ ಅದನ್ನ ನೆಕ್ಕಿ ನೆಕ್ಕಿ ಅದನ್ನ ಎಬ್ಸಕ್ ಪ್ರಯತ್ನ ಪಡುತ್ತೆ. ಆದ್ರೆ ಮನುಷ್ಯ ಮಗು ಹಾಗಲ್ಲ, ಅದು ತೀರಾ ಅಸಹಾಯಕ ಸ್ಥಿತಿಯಲ್ಲಿರುತ್ತೆ. 1 ವರ್ಷ 2 ವರ್ಷ 3 ವರ್ಷ ಇನ್ನು ಮೆಂಟಲಿಟೇಟ್ಸ್ ಇದ್ರೆ, ಬುದ್ಧಿಮಾಂದ್ಯ ಮಕ್ಳಿದ್ರೆ ಅವಾಗ ಜೀವನ ಪರ್ಯಂತ ಪಾಲನೆ ಪೋಷಣೆ ಬೇಕಾಗುತ್ತೆ, ಇನ್ನೊಬ್ಬರ ಸಹಾಯ ಬೇಕಾಗತ್ತೆ. ಇದನ್ನ ಅರ್ಥ ಮಾಡ್ಕೊಂಡಂತಹ ಆದಿಮಾನವ ಅದನ್ನ ಸಂಘ ಜೀವನಕ್ಕೆ ಇನ್ನೂ ಹೆಚ್ಚಿನ ಹೊತ್ತು ಕೊಟ್ಟಿರ್ಬೋದು ಅಂತ ಕಾಣಿಸುತ್ತೆ. ಮೊದಲು ಸ್ತ್ರೀ ಪ್ರಧಾನ ಕುಟುಂಬಗಳಿದ್ವು, ಅಂದ್ರೆ ಮಹಿಳೆಯರೇ ಮುಖ್ಯಸ್ಥರಾಗಿರ್ತಿದ್ರು. ಆಮೇಲೆ ಬರ್ತಾ ಬರ್ತಾ ಪುರುಷ ಪ್ರಧಾನ ಕುಟುಂಬ ಬಂತು. ಇವಾಗ ನಡೀತಾ ಇರ್ತಕ್ಕಂಥದ್ದು ಅದೇನೆ. ಮತ್ತೆ ಇವಾಗ ಸಮಾನತೆ ಬರ್ಬೇಕು ಅಂತ ಹೇಳಿ ಪ್ರಯತ್ನ ನಡೆದಿದೆ. ಶರಣರು ಇದನ್ನ 12ನೇ ಶತಮಾನದಲ್ಲೇ ಕಲ್ಪಿಸ್ಕೊಂಡಿದ್ರು ಅಷ್ಟೇ ಅಲ್ಲ, ಅನೇಕ ಜನ ಶರಣರು ಕುಟುಂಬ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಂಡಿದ್ರು. ಅಂದ್ರೆ ಹೆಣ್ಣು ಗಂಡು ಸಮಾನವಾಗಿರ್ಬೇಕು, ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನುವಂಥದ್ದನ್ನ. ಹಾಗೆ ಬರ್ತಾ ಬರ್ತಾ ಕುಟುಂಬ ವ್ಯವಸ್ಥೆ ಬಂತು. ಕುಟುಂಬಗಳೆಲ್ಲ ಸೇರ್ಕೊಂಡು ಒಂದು ಸಮುದಾಯ ಆಯ್ತು. ಆ ಸಮುದಾಯದ ಸೂಚಕವಾಗಿ ಕೆಲವು ಚಿಹ್ನೆಗಳು, ಈಗ ರಾಮಾಯಣದಲ್ಲಿ ಕಪಿಧ್ವಜ ಅಂತ ಬರ್ತದೆ. ಏನು ಈ ಹನುಮಂತನನ್ನ ಕೋತಿ ತರ ಚಿತ್ರಿಸಿದ್ದಾರೆ, ಜಾಂಬವಂತನನ್ನ ಕರಡಿ ತರ ಚಿತ್ರಿಸಿದ್ದಾರೆ. ವಾಸ್ತವಿಕವಾಗಿ ಅವರು ಮನುಷ್ಯರೇ. ಹನುಮಂತನು ಮನುಷ್ಯನೇ, ಜಾಂಬವಂತನು ಮನುಷ್ಯನೇ, ಜಟಾಯು ಅಂತ ಪಕ್ಷಿ ಬರ್ತದಲ್ಲ ಅದು ಕೂಡ ಮನುಷ್ಯನೇ. ಆವಾಗ ಒಂದ್ ವೇಳೆ ಜಟಾಯು ಪಕ್ಷಿ ಅಥವಾ ಗರುಡ ಹದ್ದು ಮಾತಾಡಂಗಿದ್ದಿದ್ರೆ ಇವಾಗ್ಲೂ ಮಾತಾಡ್ಬೇಕಾಗಿತ್ತು. ಬರ್ತಾ ಬರ್ತಾ ಪ್ರಾಣಿಗಳ ಪಕ್ಷಿಗಳ ಮನುಷ್ಯನ ವಿಕಾಸ ಆಗ್ತಿದೆ ಹೊರತು ಹಿಂದುಳಿತಾ ಇಲ್ಲ. ಅವತ್ತು ಮಾತಾಡ್ದವು ಇವತ್ತ್ಯಾಕೆ ಮಾತಾಡ್ತಾ ಇಲ್ಲ? ಆಮೇಲೆ ಕೋತಿಗಳು, ಸಂಸ್ಕೃತ ಮಾತಾಡ್ತಿದ್ದ ಹನುಮಂತ ಅಂತ ಹೇಳ್ತಾರೆ, ಆದ್ರೆ ಅವನ್ನ ಕೋತಿ ತರ ಚಿತ್ರಿಸಿದರೆ ಇವತ್ತು ಕೋತಿ ತರನೇ ಪೂಜೆ ಮಾಡ್ತಾರೆ. ವಾಸ್ತವಿಕ ಹಾಗಲ್ಲ. ಅವರು ಕಪಿಧ್ವಜಕ್ಕೆ ಸೇರಿದಂತ ಒಂದು ಟ್ರೈಬಲ್, ಅಂದ್ರೆ ಬುಡಕಟ್ಟಿನ ಜನ. ಆಮೇಲೆ ಜಾಂಬವಂತ ಕರಡಿ ಧ್ವಜ, ಹಾಗೆ ಜಟಾಯು ಜನಾಂಗದವರು ಪಕ್ಷಿ ಧ್ವಜವನ್ನು ಇಟ್ಕೊಂಡಿರ್ಬೋದು. ಅದನ್ನ ಕವಿಗಳು ಈ ರೀತಿ ವರ್ಣಿಸಿರ್ಬೋದು ಅಂತ ಕಾಣಿಸುತ್ತೆ. ಅದೇನೇ ಇರ್ಲಿ, ಒಟ್ಟು ಇಲ್ಲಿ ನಾವು ತಿಳ್ಕೊಬೇಕಾದ್ದೇನೆಂದ್ರೆ ಮನುಷ್ಯ ಸಂಘಜೀವಿ, ಸಮಾಜ ಜೀವಿಯಾದ, ರಾಷ್ಟ್ರಗಳನ್ನು ಕಟ್ಕೊಂಡ. ಇವಾಗ 200ಕ್ಕೂ ಹೆಚ್ಚು ರಾಷ್ಟ್ರಗಳಿದಾವೆ. ಒಂದು ಸಣ್ಣ ನಗರದಷ್ಟು ರಾಷ್ಟ್ರಗಳು ಇದಾವೆ. ಭಾರತದ 5 ಪಟ್ಟು, ಭಾರತದ 8 ಪಟ್ಟು ದೊಡ್ಡದಂತಹ ರಷ್ಯಾ, ಅಮೆರಿಕ ಇಂತಹ ದೊಡ್ಡ ದೇಶಗಳು ಇದಾವೆ. ಇಂತಹ ಒಂದು ಸಮೂಹವನ್ನ, ಸಂಘಟನೆಯನ್ನ ಮನುಷ್ಯ ಮಾಡ್ಕೊಂಡಿದ್ದಾನೆ. ಅಂದ್ರೆ ಇದೆಲ್ಲ ಯಾಕೆ ಬಂತು ಮನುಷ್ಯನ್ಗೆ ಅಂದ್ರೆ, ಆಪತ್ಕಾಲದಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ತಿದ್ದ. ಈಗ ಸಾವಾಯ್ತು, ಎಲ್ರು ಸೇರ್ಕೊಳ್ಳೋದು, ಅವ್ರಿಗೆ ಸಮಾಧಾನ ಹೇಳುವಂಥದ್ದು, ಅವರಿಗೆ ಸಹಾಯ ಮಾಡುವಂತಹದ್ದು, ನಿಮ್ ಕಷ್ಟದಲ್ಲಿ ನಾವಿದೀವಿ ಅನ್ನುವಂಥದ್ದನ್ನು ವ್ಯಕ್ತಪಡಿಸೋದು. ಏನೇ ಕೆಲಸಗಳಿದ್ರು ಸಾವಿನ ಸಂದರ್ಭದಲ್ಲಿ ಹೋಗ್ತಿದ್ರು, ನೋಡ್ತಿದ್ರು, ಮಾತಾಡಿಸ್ತಾ ಇದ್ರು. ಇವತ್ತದೇ ನಮ್ಮ ಬಸವರಾಜಪ್ಪರಿಗೆ ಹೇಳಿದೆ ನಾನು, ಅವ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಹಿಂಗೆ ಹೋಗೋದಿದೆ ನಾಳೆ, ನೀವು ಬರ್ತೀರಾ ಅಂತ ಕೇಳಿದೆ. ಏನು ಅಂತ ಕೇಳಿದಾಗ ಎಲ್ಲ ಹೇಳಿದೆ, ಅಯ್ಯೋ ದೇವ್ರ ಕೆಲಸ ಬಿಟ್ರು ಪರವಾಗಿಲ್ಲ, ಆ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರು. ಅಂದ್ರೆ ಇಷ್ಟು ಮನುಷ್ಯ ಕಮಿಟ್ಮೆಂಟ್ ಆಗ್ತಾನೆ ಅಂತ, ಬದ್ಧನಾಗ್ತಾನೆ, ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸುವಂತಹದ್ದೆಲ್ಲ ಶುರು ಆಗುತ್ತೆ. ಇದು ಸಂಘ ಜೀವನಕ್ಕೆ ಪ್ರೇರಣೆ. ಕುಟುಂಬ ಜೀವನದಿಂದ ಪ್ರಾರಂಭ ಆದಂತಹದ್ದು ಸಂಘ, ಸಮುದಾಯ, ಸಮಾಜ ಆಗಿ ಮುಂದೆ ಧರ್ಮ ಸ್ಥಾಪನೆಗಳಾದವು. ಅಂದ್ರೆ ಒಬ್ಬ ಗುರುವಿನ ಬೋಧನೆಯನ್ನ ಅನುಸರಿಸಿ ನಡೀತಕ್ಕಂಥವರೆಲ್ಲರೂ
ಆ ಧರ್ಮದ ಅನುಯಾಯಿಗಳು ಅಂತೇಳಿ. ಆಮೇಲೆ ರಾಷ್ಟ್ರಗಳ ಉದಯ ಆಗಕ್ಕೆ ಶುರುವಾಯಿತು. ಪ್ರಾಯಶಃ 11-12ನೇ ಶತಮಾನದಲ್ಲಿ ಇಲ್ಲಿ ಅನುಭವ ಮಂಟಪವನ್ನು ಬಸವಣ್ಣವರು ಕಟ್ತಾ ಇದ್ರೆ, ಅಲ್ಲಿ ಇಂಗ್ಲೆಂಡ್ನಲ್ಲಿ ಪ್ರಜಾಪ್ರಭುತ್ವ, ಅದರ ಅಂಡರ್ನಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಶುರುವಾಗ್ತಾ ಇತ್ತು. ಇದೇ ಪ್ರಜಾಪ್ರಭುತ್ವಕ್ಕೆ ಮೂಲ. ಅನುಭವ ಮಂಟಪ ಮೊದಲು ನಮ್ಮಲ್ಲಿ ಪ್ರಜಾಪ್ರಭುತ್ವ ಇತ್ತು ಅಂತ ಹೇಳ್ತಾರೆ, ಸಣ್ಣ ಮಟ್ಟದಲ್ಲಿತ್ತು, ಊರಿನ ಮಟ್ಟದಲ್ಲಿತ್ತು. ರಾಜರು ಕೂಡ ಮಂತ್ರಿಗಳನ್ನ ನೇಮಿಸ್ಕೊಳ್ತಾ ಇದ್ರೆ ಹೊರತು ಜನರಿಂದ ಆಯ್ಕೆ ಮಾಡೋ ಪದ್ಧತಿ ಇರಲಿಲ್ಲ. ಜನರಿಂದ ಆಯ್ಕೆ ಮಾಡೋ ಪದ್ಧತಿ ಇದ್ದಿದ್ರೆ ಅದರ ಕಥೆನೇ ಬೇರೆ ಆಗ್ತಿತ್ತು. ಭಾರತ ದೇಶದ್ದು ರಾಜಪ್ರಭುತ್ವವೇ ಇತ್ತು, ಪ್ರಜಾಪ್ರಭುತ್ವ ಇರಲಿಲ್ಲ. ಈಗ ಪ್ರಜಾಪ್ರಭುತ್ವದ ಮದರ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತಿದ್ದಾರೆ, ಹೇಳಿ ತೊಂದರೆ ಇಲ್ಲ. ಆದ್ರೆ ಆಳುವವರನ್ನ ಪ್ರಜೆಗಳೇ ಆಯ್ಕೆ ಮಾಡ್ಬೇಕು ಅನ್ನುವಂತಹ ಪದ್ಧತಿ ಅವಾಗ ಭಾರತ ದೇಶದಲ್ಲಿ ಇರಲಿಲ್ಲ. ರಾಜ ಏನು ಸತ್ತೆ, ರಾಜನ ಅಧಿಕಾರ ವಂಶ ಪಾರಂಪರ್ಯವಾಗಿ ಬರ್ತಾ ಇತ್ತು. ಆ ರಾಜ ಎಷ್ಟು ಬುದ್ಧಿವಂತ ಇರ್ತಿದ್ದ, ಎಷ್ಟು ಜಾಣ ಇರ್ತಿದ್ದ, ಎಷ್ಟು ದಕ್ಷ ಇರ್ತಿದ್ನೋ ಅಷ್ಟು ಚೆನ್ನಾಗಿ ನಡೆಸ್ತಿದ್ದ. ಈ ಅಶೋಕ, ಹರ್ಷವರ್ಧನ, ಪುಲಕೇಶಿ ಇಂಥವರೆಲ್ಲ ಪ್ರಸಿದ್ಧರಾಗಿದ್ದಾರೆ. ಅಂತವ್ರು ಕಡಿಮೆ, ಅಸಮರ್ಥ ರಾಜರು ಬಹಳ ಜನ ಬರ್ತಾ ಇದ್ರು. ಈ ಪ್ರಜಾಪ್ರಭುತ್ವ ಮಾದರಿ ಅಂದ್ರೆ ಜನರಿಂದ ಆಯ್ಕೆಯಾಗಿ ಬರ್ಬೇಕು ಅಂತಕ್ಕಂಥದ್ದು ಏನ್ ಬಂತಲ್ಲ, ಇದು ಇತ್ತೀಚೆಗೆ ಬಂದಂತಹದ್ದು. ಇದು ಒಳ್ಳೆ ಪದ್ಧತಿ ಆಗಿದೆ. ಈಗ ನೀವೆಲ್ಲ ಹೊಸ ಸವಾಲನ್ನು ಎದುರಿಸ್ತಾ ಇದೀವಿ. ಆಗಿನ ಸವಾಲುಗಳು ಬೇರೆ, ಯುದ್ಧಗಳೇ ಆಗಿನ ಸವಾಲು. ಆಮೇಲೆ ಕೊಳ್ಳೆ ಹೊಡಿತಿದ್ರು, ಆಮೇಲೆ ಶಕ್ತಿವಂತರಿಗೆ ಬೆಲೆ, ಶಕ್ತಿವಂತರು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು, ಆ ತರ ಇತ್ತು. ಈಗ ಹಂಗಿಲ್ಲ. ಈಗ ಪ್ರಜಾಪ್ರಭುತ್ವ ಇದೆ, ಕಾನೂನು ಇದೆ, ಸಂವಿಧಾನ ಇದೆ. ಆದ್ರೆ ಈಗ ಬಂದಿರೋ ಸವಾಲು ಏನಂದ್ರೆ ಪರಿಸರದ ಸವಾಲು. ಪರಿಸರ ಕೆಟ್ಟಿದೆ, ಆರೋಗ್ಯ ಕೆಟ್ಟಿದೆ, ಆಮೇಲಿಂದ ಭೂಮಿ ಕೊರತೆ ಆಗ್ತಾ ಇದೆ. ಹಿಂದೆ ಒಬ್ಬವನಿಗೆ 1000 ಎಕರೆ 100 ಎಕರೆ ಅವನ ಶಕ್ತಿ ಅನುಸಾರ ಮಾಡ್ಕೋಬಹುದಾಗಿತ್ತು. ಈಗ ಹಂಗಿಲ್ಲ, ಭೂಮಿ ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ವಿಪರೀತ ಆಗ್ಬಿಟ್ಟಿದೆ. ಪ್ರಾಯಶಃ ಭೂಮಿ ಹುಟ್ಟಿದಾಗಿನಿಂದ ಮಾನವ ಜನಾಂಗ ಇಷ್ಟು ಏರಿತ್ತು ಇಲ್ಲೋ ಗೊತ್ತಿಲ್ಲ, 850 ಕೋಟಿ ಆಗ್ತಾ ಇದೆ. ಇದು ಹೊಸ ಸವಾಲುಗಳಿಗೆ ಕಾರಣ ಆಗಿದೆ. ಅದಕ್ಕೆ ನಾವೀಗ ಹೊಸ ಸವಾಲನ್ನು ಎದುರಿಸ್ಬೇಕಾದ್ರೆ ಮತ್ತೆ ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಏನು ಪತಂಜಲಿಗಳು ಉಪದೇಶ ಮಾಡಿದ್ರು, ಅದನ್ನ ನಾವೆಲ್ಲ ಕಲ್ತ್ಕೊಂಡು ಮತ್ತೆ ಅದನ್ನ ನಾವು ಜಾರಿಗೆ ತರಬೇಕಾಗಿದೆ. ಅದನ್ನ ಮಕ್ಕಳಿಗೆ ಹೆಚ್ಚು ಹೆಚ್ಚು ಕಲಿಸ್ಬೇಕಾಗಿದೆ. ಅಂದ್ರೆ ಮಾತ್ರ ಈ ನಾಗರಿಕತೆ ಉಳಿಯುತ್ತೆ. ಇಲ್ಲದೆ ಹೋದ್ರೆ ಇದು ಅಳಿಗಾಲಕ್ಕೆ ಕಾರಣ ಆಗತ್ತೆ. ಬಸವಣ್ಣನವರನ್ನ ಪ್ರಾಯಶಃ ಪರಮಾತ್ಮ ಇಂತಹ ಒಂದು ಸಾಮೂಹಿಕ ಆಧ್ಯಾತ್ಮಿಕ ಜೀವನ ನಡೆಸಿ, ಸಾಮೂಹಿಕವಾಗಿ ಬೇರೆ ಜೀವನ ನಡೆಸ್ತಿದ್ರು, ರಾಜಕೀಯ ಜೀವನ ನಡೆಸ್ತಿದ್ರು, ಸಾಮಾಜಿಕ ಜೀವನ ನಡೆಸ್ತಾ ಇದ್ರು. ಆಧ್ಯಾತ್ಮಿಕವಾಗಿ ಇಷ್ಟು ಸಾಮೂಹಿಕವಾಗಿ ಇದ್ರು. ಬುದ್ಧ ಮಾವಿನ ಕಾಲಕ್ಕೂ ಬರ್ತಿದ್ರು. ಆದ್ರೆ ಮತ್ತೆ ಅದು ಪರಂಪರೆ ತಪ್ಪೋಗ್ಬಿಟ್ಟಿತ್ತು. ಈಗ ಎಲ್ಲರೂ ಒಟ್ಟಾಗಿ ಬದುಕಿ ಜಾತಿ, ಕುಲ, ಗೋತ್ರ ಯಾವ ಭೇದವನ್ನು ಮಾಡ್ಲಾರ್ದೆ, ಹೆಣ್ಣು ಗಂಡು ಅನ್ನುವ ಭೇದ ಮಾಡ್ಲಾರ್ದೆ ಎಲ್ಲರೂ ಒಟ್ಟಾಗಿ ಬದುಕಿ ಅಂತಕ್ಕಂತಹ ಸಂದೇಶವನ್ನ ಅನುಭವ ಮಂಟಪದ ಮೂಲಕ ಬಸವಣ್ಣನವರು ಕೊಡ್ತಾರೆ. ಅದರಲ್ಲೂ ಈ ಸಣ್ಣ ವಚನದಲ್ಲಿ, ಕಾಗೆ ಬಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಕುಲ ಬಳಗವನ್ನು, ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿರ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಆ ಕಾಗೆ ಕೋಳಿಗಳಿಗಿಂತ ಕನಿಷ್ಠ ಆಗೋದು ಬೇಡ. ನಾವು ಮಾನವರಾಗಿ, ಉನ್ನತ ಮಾನವರಾಗಿ, ದೇವಮಾನವರಾಗಿ ಬದುಕುವ ಪ್ರಯತ್ನವೇ ಅದು ಬಸವಣ್ಣನವರಿಗೆ ನಾವು ಸಲ್ಲಿಸುವ ಗೌರವ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.